ಚೆನ್ನಮ್ಮನವರ 11ನೇ ದಿನ ಕಾರ್ಯಕ್ಕೋಸ್ಕರವಾಗಿ ನಾಳೆ ನಡೆಯಲಿದೆ. ಇದಕ್ಕಾಗಿ ಈಗಾಗಲೇ ಬರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಸ್ಥಳದಲ್ಲೇ ಮೊಕ್ಕ ಮೂಡಿ ಇಲ್ಲಿ ಯಾವ್ಯಾವೆಲ್ಲ ಸಿದ್ಧತೆಗಳಾಗಬೇಕು, ಯಾವ ಸಿದ್ಧತೆಗಳ ಬಗ್ಗೆ ನಾವು ಸೂಚನೆ ಕೊಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ಉಸ್ತುವಾರಿಯನ್ನು ವಹಿಸಿದ್ದಾರೆ. ನಾನೀಗ ಕುಮಾರಸ್ವಾಮಿ ಜೊತೆ ಇದ್ದೇನೆ. ಕುಮಾರಸ್ವಾಮಿಯನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಇವಾಗಲೇ ಲಕ್ಷಾಂತರ ಜನ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್, ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀರಿ. ಯಾವೆಲ್ಲ ರೀತಿ ಸಿದ್ಧತೆ ಆಗಿದೆ ಸರ್? ನಾಳಿನ ಅಂತಿಮವಾದಂಥ 11ನೇ ದಿನದ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ಕಳೆದ ಒಂದು ವಾರದಿಂದ ಸಂಪೂರ್ಣಗೊಳಿಸಿದ್ದೇವೆ. ನಾಳೆ ದಿನದ 11ನೇ ದಿನದ ಕಾರ್ಯಕ್ರಮದಲ್ಲಿ ತಾವು ಹೇಳಿದಂಥ ರೀತಿಯಲ್ಲೇ ಲಕ್ಷಾಂತರ ನಮ್ಮ ತಾಯಿ ಗಳಿಸಿರ್ತಕ್ಕಂಥ ಅಭಿಮಾನದ ಪ್ರೀತಿಯ ಕುಟುಂಬಗಳೇನಿದ್ದಾವೆ, ಅವರೆಲ್ಲರೂ ಬರ್ತಕ್ಕಂಥ ನಿರೀಕ್ಷೆಗಳೇನಿದೆ, ಅವರ ಅಂತಿಮವಂಥ 11ನೇ ದಿನದ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗದೆ, ಯಾವುದೇ ರೀತಿಯಲ್ಲಿ ಯಾರಿಗೂ ನಾವು ನಮ್ಮ ತಾಯಿಯ ದರ್ಶನವನ್ನು ಪಡಲಿಕ್ಕೆ ಹೋದಾಗ ಅನಾನುಕೂಲತೆಗಳಾಯಿತು ಅಂತಕ್ಕಂಥ ಭಾವನೆಗಳಿರಬಾರ್ದು. ಪ್ರತಿಯೊಬ್ಬರು ಜನಸಾಮಾನ್ಯರು ಬಂದಂಥದ್ದು ಸಂದರ್ಭದಲ್ಲಿ ಎಲ್ಲರೂ ಅವರ ಅಂತಿಮವಾದಂಥ ಒಂದು 11ನೇ ದಿನದ ಕಾರ್ಯಕ್ರಮದ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಪ್ರತಿಯೊಬ್ಬರು ನಮ್ಮ ತಾಯಿಗೆ ಶಾಂತಿಗೆ ಅರಸಿ ಹೋಗ್ತಕ್ಕಂಥದ್ದಕ್ಕೆ, ಆತ್ಮಶಾಂತಿ ಆಗ್ತಕ್ಕಂಥದ್ದಕ್ಕೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ಸುಮಾರು 14 ಕೌಂಟ್ರ್ಗಳಲ್ಲಿ ಪ್ರತಿಯೊಂದು ಸರತಿನಲ್ಲಿ ಕನಿಷ್ಠ 2-2.5 ಸಾವಿರ ಒಂದು ಪಂಕ್ತಿಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ 14 ಕೌಂಟ್ರ್ಗಳನ್ನು ನಾವೇನು ಇಲ್ಲಿ ಸಿದ್ಧತೆ ಮಾಡಿದ್ದೇವೆ. ಎಷ್ಟೇ ನೂಕುನುಗ್ಗಲುಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲಗಳಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಎಲ್ಲ ಸಿದ್ಧತೆಗಳು ನಡೆದಿದೆ. ಚೆನ್ನಮ್ಮನವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವರಲ್ಲ ಸರ್. ಅವರ ಕೊನೆಯ ಏನು ಅವರು ನಿಧನದ ನಂತರದಲ್ಲಿ ಅಭೂತಪೂರ್ವವಾದಂಥ ಪ್ರೀತಿಯನ್ನು ಗಳಿಸಿ ನಿಮಗೂ ಕೂಡ ಗೊತ್ತಾಯಿತು. ಈ ಜಾಗವನ್ನು ನೀವು ಅಭಿವೃದ್ಧಿ ಪಡಿಸಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್. ಇನ್ನಷ್ಟು ಜವಾಬ್ದಾರಿ ನಿಮಗೆ ಹೆಚ್ಚಾಗಿದೆ. ಯಾವ ರೀತಿ ಯೋಜನೆಗಳನ್ನು ಇಟ್ಕೊಂಡಿದ್ದೀರಿ ಸರ್? ಇಲ್ಲಿ ಈ ಒಂದು ಸ್ಥಳ ನಮ್ಮ ಕುಟುಂಬದ ವೈಯಕ್ತಿಕವಾದಂಥ ಕಾರ್ಯಕ್ರಮಗಳಿಗಲ್ಲ. ಈ ಸ್ಥಳದ ಮುಖಾಂತರ ಈ ನಾಡಿನ ಸಾವಿರಾರು ಕುಟುಂಬದ ಅನಾಥ ಮಕ್ಕಳಿರ್ಬೋದು, ವಯಸ್ಸಾಗಿರ್ತಕ್ಕಂಥ ವೃದ್ಧ ತಂದೆ ತಾಯಂದಿರಿರ್ಬೋದು, ನಮ್ಮ ರೈತರು, ಅವರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಒಂದು ಕೃಷಿಯನ್ನು ಅವಲಂಬಿತರಾಗಿ ಬದುಕಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಅವರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಈ ಒಂದು ಸ್ಥಳದಿಂದ ನಾಡಿನ ಜನತೆಗೆ ಅನುಕೂಲಗಳಾಗಬೇಕು, ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ನೆರವು ನೀಡತಕ್ಕಂಥ ಒಂದು ಆಸರೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ತುಂಬ ದೊಡ್ಡ ಮಟ್ಟದ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪುಣ್ಯ ಸ್ಥಳದಲ್ಲಿ ಇಲ್ಲಿ ರಂಗನಾಥ ಸ್ವಾಮಿಯ ಒಂದು ದೇವಸ್ಥಾನದ ತಪ್ಪಲಿನಲ್ಲಿ ಈ ಒಂದು ಯೋಜನೆಗೆ ನಮ್ಮ ಕುಟುಂಬಕ್ಕೆ ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥದ್ದೇ ಆ ಒಂದು ರಂಗನಾಥ ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸ್ಥಳ ಈ ನಾಡಿನ ಜನತೆಗೆ ಮೀಸಲಿಟ್ಟಿರ್ತಕ್ಕಂಥ ಸ್ಥಳ ಇದೆ. ಈ ಸ್ಥಳದ ಮುಖಾಂತರ ಸಂಕಷ್ಟದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳ ಪರಿಸ್ಥಿತಿಗಳನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಈ ಸ್ಥಳವನ್ನು ನಾಡಿನ ಜನತೆಗೆ ಉಡುಗೊರೆಯಾಗಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಕುಟುಂಬದಲ್ಲಿ ಮಾಡಿದ್ದೇವೆ. ಚೆನ್ನಮ್ಮನವರಿಗೆ ನಿಮ್ಮ ಬಗ್ಗೆ ಸಾಕಷ್ಟು ವಾತ್ಸಲ್ಯವನ್ನು ಇಟ್ಕೊಂಡಂಥವ್ರು ಸರ್. ಅವರು ಕೊನೆಗಾಲ ಆಗ್ತಾಯಿದೆ ಅನ್ನೋ ಸಂದರ್ಭದಲ್ಲಿ ನಿಮ್ಮ ಹತ್ರ ಏನಾದರೂ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ರಾ, ಯಾವ್ದು ಆಸೆಗಳನ್ನು ವ್ಯಕ್ತಪಡಿಸಿದ್ರ ಸರ್? ಅಲ್ಲ, ಅವರು ಕೊನೆಯ ಹಂತದಲ್ಲಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ನಮಗೆ ಹೇಳ್ತಕ್ಕಂಥದ್ದಕ್ಕೆ ಅವರಿಗೆ ಶಕ್ತಿ ಇರಲಿಲ್ಲ. ಅವರು ಕಳೆದ 4-5 ತಿಂಗಳಿಂದ ನಾನು ಹಲವಾರು ಏನು ಒಂದು ಪೂರ್ವನಿಗದಿತ ಕಾರ್ಯಕ್ರಮಗಳಿಗೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಂಥ ಪ್ರತಿಯೊಂದು ಸಂದರ್ಭದಲ್ಲೂ ಮೊದಲು ಅವರ ದರ್ಶನ ಪಡೀಲಿಕ್ಕೆ ಹೋಗ್ತಿದ್ದೆ. ಅವರ ಒಂದು ಕೊನೆಯ ದಿನಗಳು ಅತ್ಯಂತ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು, ಮಾನಸಿಕವಾಗಿ ಒತ್ತಡದಲ್ಲೇನಿದ್ದರು. ಆ ಹಿನ್ನೆಲೆಯಲ್ಲಿ ನಾನು ಯಾವುದೇ ಕ್ಷಣ ನಂಗೆ ದೊರಕಿದಾಗ ಅವರನ್ನು ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಆಚರಣೆ ಮಾಡಿದ್ದು. ಅವರು ನಮ್ಮ ಕೈಯನ್ನು ಮುಟ್ಟಿ ತಲೆಗೆ 2 ಕೈನಿಂದ ಆಶೀರ್ವಾದ ಮಾಡಿ, ಜನಕ್ಕೆ ಒಳ್ಳೇದು ಮಾಡಪ್ಪ, ಊಟ ಮಾಡಿದೀಯ ಅಂತಕ್ಕಂಥದ್ದು ಕೇಳಿದ್ದು ಹೊರತುಪಡಿಸಿ ನಾವು ಅವರಿಂದ ಏನೂ
ಕೊನೆಯ ಅವರ ದಿನಗಳ ಆಸೆ ಏನು ಅಂತಕ್ಕಂಥ ಅರಿಲಿಕ್ಕಾಗಲಿಲ್ಲ. ಆದರೆ ನಮಗೆ ಅವ್ರು ಹೇಳದೇ ಇದ್ದರೂ ಅವರು ನಮ್ಮನ್ನು ನಡೆಸ್ಕೊಂಬಂದಿರ್ತಕ್ಕಂಥ ನಮ್ಮ ಒಂದು ನಡವಳಿಕೆಗೆ ದಾರಿದೀಪವಾಗಿ ಏನಿದ್ದರು ಅವ್ರ ಭಾವನೆ ಏನಿದೆ ಅನ್ನೋದನ್ನು ನಾನಂತೂ ಅರ್ಥ ಮಾಡ್ಕೊಂಡಿದ್ದೇನೆ, ನಮ್ಮ ಕುಟುಂಬದಲ್ಲೂ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಅವರ ಭಾವನೆಗಳು ಕೊನೆಯ ಹಂತದಲ್ಲಿ ಏನು ನಾವು ಬದುಕಬೇಕು, ಮುಂದೆ ನಮ್ಮ ಒಂದು ಜೀವನವನ್ನು ಮುಂದುವರಿಸಬೇಕಾದ್ರೆ ಅವ್ರು ಹೇಳದೇ ಇದ್ದರು ಅವ್ರ ಸಂಕಲ್ಪ ಏನು ಅಂತಕ್ಕಂಥದ್ದು ಅರಿತುಕೊಂಡಿದ್ದೇವೆ. ಅರಿತುಕೊಳ್ತಕ್ಕಂಥದ್ದು ನಮ್ಮ ಸಂಕಲ್ಪವನ್ನು ನಾವು ಇವತ್ತು ಏನಾದರೂ ಜಾರಿಗೆ ತರಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಈ ನಾಡಿನ ಜನ ಅವತ್ತು ನಮ್ಮ ತಾಯಿಯ ಬೆಂಗಳೂರಿನಿಂದ ಪ್ರಾರಂಭ ಆದಂಥ ಒಂದು ಆ ಯಾತ್ರೆ, ಅಂತಿಮ ಯಾತ್ರೆ ಇಲ್ಲಿಗೆ ಬರಬೇಕಾದ್ರೆ 17 ಗಂಟೆಗಳ ಕಾಲ ನಿರಂತರವಾಗಿ ಆ ಯಾತ್ರೆ ನಡೀತು. ಪ್ರತಿಯೊಂದು ಸಣ್ಣ ಸಣ್ಣ ಹಳ್ಳಿನಲ್ಲೂ ಮಧ್ಯರಾತ್ರಿನಲ್ಲೂ ಜನ ಕಾದು ಅವರ ಅಂತಿಮ ದರ್ಶನ ಪಡೀತಾ ಇದ್ದರು. ನಮ್ಮ ಒಂದು ಸಂಕಲ್ಪ, ಅವರ ಗಳಿಸಿರ್ತಕ್ಕಂಥ ಪ್ರೀತಿ ಅಭಿಮಾನ, ಅವರ ಪ್ರತಿಯೊಂದು ಸಂದರ್ಭದಲ್ಲೂ ಅವರ ಎರಡೂ ಕೈನಿಂದ ಆ ಒಂದು ಬಂದಂಥ ಜನರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಊಟ ಕೊಡ್ತಕ್ಕಂಥದ್ದು ಇರ್ಬೋದು, ಇಲ್ಲ ತೊಂದರೆಗೆ ಒಳಗಾದಂಥವ್ರಿಗೆ ಆಶ್ರಯ ಕೊಡೋದಂಥದ್ದು, ಇದೆಲ್ಲವನ್ನೇನು ಮಾಡಿದ್ದಾರೆ ಅದನ್ನು ಮುಂದುವರಿಸ್ತಕ್ಕಂಥದ್ದಕ್ಕೆ ನಮಗೆ ಪ್ರೇರೇಪಣೆ ಆ ಅಂತಿಮ ಯಾತ್ರೆ, ಅದನ್ನು ಮುಂದುವರಿಸ್ತೀವಿ. ಇದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಮಾತು. ನನ್ನ ತಾಯಿ ಏನು ನಮಗೆ ಆದರ್ಶವನ್ನು ಬಿಟ್ಟು ಹೋಗಿದ್ದಾರೆ, ಅದನ್ನು ಪಾಲನೆ ಮಾಡ್ತೇವೆ, ಅವರ ಭಾವನೆಗಳು ಏನಿದೆ ಅದನ್ನು ನಮಗೆ ಅರ್ಥಕೊಂಡಿದ್ದೀನಿ, ಅದನ್ನು ಈಡೇರಿಸೋದಷ್ಟು ನನ್ನ ಜವಾಬ್ದಾರಿ ಎಂಬಂತ ಹೇಳಿಕೆಯನ್ನು ಹರದನಹಳ್ಳಿಯಲ್ಲಿ ಕೊಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಹೆಬ್ಬೀಡು, ನ್ಯೂಸ್ 18 ಹಾಸನ.